ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಹೊಸಳ್ಳಿ ಬೆಟ್ಟ ಅಂದ್ಬಿಟ್ಟು ಇಲ್ಲಿಂದ ಆಫ್ ರೋಡಿಂಗ್ ಶುರು ಗಾಯ್ಸ್. ಸಕ್ಕದ ಮಾಡ್ರಿ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ತಮ್ಮನೇಲಿ ನೋಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಮಾನ್ಸೂನ್ನ ಮೊದಲನೇ ರೈಡ್ ಇದು. ನಾನು ಯಾವತ್ತೂ ಮಾನ್ಸೂನ್ ರೈಡ್ ಹೋಗಿಲ್ಲ, ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಂದರೆ ಟ್ರೆಕ್ಕಿಂಗ್ ಹೋಗಿದ್ದೀನಿ. ಟ್ರೆಕ್ಕಿಂಗ್ ಹೋಗೋದಕ್ಕೂ ರೈಡಿಂಗ್ ಹೋಗೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಆಮೇಲೆ ನನ್ನ ಜೊತೆ ಬರ್ತಿರೋರು ಬಂದು MK ಪಯಣಿಗ ಬ್ರೋ ಅಂದ್ಬಿಟ್ಟು ಅವರಿರೋದು ದಾಸರಳ್ಳಿಲಿ ಜಾಯ್ನ್ ಆಗ್ತಾರೆ. ಇವಾಗ ನಾನು ದಾಸರಳ್ಳಿಗೆ ಹೋಗ್ತೀನಿ. ಈ ವಿಡಿಯೋ ಹೆಂಗಿರುತ್ತೆ, ಎಲ್ಲಿಗೆ ಹೋಗ್ತೀವಿ, ಏನಾಗುತ್ತೆ ಅನ್ನೋದು ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಇವಾಗ ಗಾಡಿಗೆ ಫ್ಯೂಲ್ ಹಾಕ್ಸಿ ದಾಸರಳ್ಳಿಗೆ ಹೋಗ್ಬೇಕು. ದಾಸರಳ್ಳಿಗೆ ಹೋಗೋಣ ಬನ್ನಿ. ಹಾಕಿ ಫುಲ್ಲು. ನೋಡಿ ಕಂಸಳೆ ಜಯಂತ್ ಅಂತ ಇದೆ ಯೂಟ್ಯೂಬ್ ಚಾನಲ್. ಹಿಡಿಸ್ಕೊಂಡು ಹೋಗ್ಬೇಕು. ಅವಯ್ಯ ಸರಿ ಬಿಡು ಗಾಯ್ಸ್. ಇಲ್ಲಿಂದ ಈಗ ಮಾಧವರ ಹತ್ರ ಹೋಗ್ಬೇಕು. ಅಲ್ಲಿಂದ ಅವ್ರು ಜಾಯ್ನ್ ಆಗ್ತಾರೆ. ವೆದರ್ ಇಲ್ಲೇ ಹಿಂಗೈತೆ ಗುರು. ಇನ್ನು ಚಿಕ್ಕಮಂಗ್ಳೂರಲ್ಲಿ ಹಿಂಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮಗೆ ಡೈರೆಕ್ಷನ್ ಅಲ್ಲ ಈಗ MK ಪಯಣಿಗ ಬ್ರದರು. ನಮಗೆ ಮ್ಯಾಪ್ ಇಲ್ಲಿಗೆ ಹಾಕೊಂಡಿದ್ದೀನಿ ಅಷ್ಟೇ, ಅಲ್ಲಿಂದೆಲ್ಲ ಮ್ಯಾಪ್ ಹಾಕೊಳ್ಳೋದ. ನಮಗೆ ಮ್ಯಾಪೇ ಇವಾಗ ಅವರು. ಈಗ ಬಂದು ಬನ್ನರ್ಘಟ್ಟ ಟೋಲಿಂದ ಎಂಟ್ರಿ ಆದರೆ ತುಮಕೂರು ಟೋಲ್ ಎಕ್ಸಿಟ್ ಆಗಬೇಕು. ಈಗ ತುಮಕೂರು ಟೋಲ್ ಎಕ್ಸಿಟ್ ಅದು. ಎಲ್ಲಿ 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 ಎಲ್ಲ ಇದ್ದಾರೆ. ಇವಾಗ ನೀವೇ ನಮಗೆ ಮ್ಯಾಪು ಗೈಡು ರೀಚ್ ಆಗೋ ಗಂಟೆ ನೀವೇ ಡೈರೆಕ್ಷನ್. ನಮಗೆ ಒಂದೇ ರೂಟ್ ಹಿಂಗೆ. ಹಾಂ, ಎಲ್ಲರೂ ನೋಡಿ ಯೂಟ್ಯೂಬು ಇನ್ಸ್ಟಾಗ್ರಾಮು MK ಪಯಣಿಗ ಅಂತ ಇದೆ. ಸಬ್ಸ್ಕ್ರೈಬು. ಫೇಸ್ಬುಕ್ ಇಕ್ಕಿಲ್ವಾ? ಫೇಸ್ಬುಕ್ ಒಂದು ಆ್ಯಡ್ ಮಾಡಿಸ್ಬೇಕಾನೆ ಇಲ್ಲಿ. ಫೇಸ್ಬುಕ್ಕು ಎಲ್ಲನೂ ಇದೆ. ಎಲ್ಲ ಸಬ್ಸ್ಕ್ರೈಬು ಫಾಲೋ ಎಲ್ಲ ಒತ್ತಿ ಸಪೋರ್ಟ್ ಮಾಡಿ. ಇವಾಗ ಎಲ್ಲಿ ಸ್ಟಾಪ್ ಹಾಕೋದು? ಇವಾಗ ಸೋಲೂರು ಟೋಲ್ ಹತ್ರ ಸ್ಟಾಪ್ ಆಗ್ತೀವಿ. ಇದು ಸೀಟ್ ನೀವೇ ಬೇಕಂತ ಹಾಕ್ಸಿರೋದಾ? ಇದು ಈ ಸೀಟು ಗಾಡಿಲೇ ಬಂದಿರೋದಾ? ಇದು ಏನು ಅಂತಂದ್ರೆ ಅವಾಗ BS4 ಬರ್ತಿದ್ದು ಗೊತ್ತಾ? ಹತ್ರದ್ದು ಇದು. ಹಾಂ ಬನ್ನಿ ಗಾಯ್ಸ್ ಶುರು ಮಾಡೋಣ ಈಗ. ನಾನು ನೋಡಿ ವೈರಲ್ಲ ಹೆಂಗೆ ಹಾಕ್ಬಿಟ್ಟಿದ್ದೀನಿ. ಮೆಲ್ಲ ಸಿರೆ ಸವಿಗಾನ. ಬನ್ನಿ ಗಾಯ್ಸ್, ಇವಾಗ ಅವಾಗಲೇ ಹೇಳೋದ್ನಲ್ಲ ಅಲ್ಲಿ ಹೋಗಿ ಅವನು ಸ್ಟಾಪ್ ಆಗ್ತೀವಿ. ಇನ್ನು ಟಿಫನ್ ಮಾಡಿಲ್ಲ, ಟಿಫನ್ ಮಾಡಬೇಕು ಹೋಗಿ ಗಾಯ್ಸ್. ಈಗ ನಾವು ಸೀಡಿಗೆ ಹಾಕ್ತಿದ್ದೀವಿ ಟಿಫನ್ ಮಾಡೋಕ್ಕೆ. ಈಗ ಟಿಫನ್ ಮಾಡಿ ಡೈರೆಕ್ಟ್ ಹಾಸನ ಹೊಡಿಬೇಕು. ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದು ಹೊಸಳ್ಳಿ ಬೆಟ್ಟ ಅಂದ್ಬಿಟ್ಟು. ಇವಾಗ ಹೊಸಳ್ಳಿ ಬೆಟ್ಟ ತಾವು ಹೋಗೋಣ ಬನ್ನಿ. ಇಲ್ಲಿಂದ ಟೋಟಲ್ ಆಗಿ ಹೊಸಳ್ಳಿ ಬೆಟ್ಟ 217 ಕಿಲೋಮೀಟರ್ಸ್ ಇದೆ ಗಾಯ್ಸ್. ಮೊದಲೆಲ್ಲ ರೈಡಿಂಗ್ ಎಲ್ಲ ಹೋಗ್ತಾ ಇದೆ ಅಂದರೆ ಒಂದೇ ಸತಿ ಇಷ್ಟೊಂದು ಲಾಂಗ್ ಎಲ್ಲ ಹೋಗಿಲ್ಲ. ಹೊಡೆದಿದ್ದೀವಿ ಏನಿಲ್ಲ ಅಂದ್ರೆ ಒಂದು ದಿನಕ್ಕೆ 200 ಕಿಲೋಮೀಟ್ರ್ 300 ಕಿಲೋಮೀಟ್ರ್ ಅಷ್ಟೆಷ್ಟು ಹೊಡೆದಿದ್ದೀವಿ. ಆದರೆ ಈ ಥರ ಹೆವಿ ಲಾಂಗ್ ಯಾವತ್ತೂ ಹೋಗಿಲ್ಲ. ಇದೇ ಫಸ್ಟ್ ಟೈಮು, ಅದು ಮಾನ್ಸೂನ್ ಟೈಮ್ ಹೋಗ್ತಾ ಇದ್ದೀನಿ. ಹಾಸನ್ನು ಇಲ್ಲಿಂದ 143 ಕಿಲೋಮೀಟರ್ಸ್ ಇದೆ. ನೆಲಮಂಗಲ ಟೋಲ್ ಬಿಟ್ಟು ಮುಂದಕ್ಕೆ ಹೈವೇ ಶುರು ಮಾಡ್ತಾ ಇದ್ದೀವಿ. ಈಗ ನಾವು ಶಾಂತಿಗ್ರಾಮ ಟೋಲ್ ಬಿಟ್ಟು ಶಾಂತಿಗ್ರಾಮ ಟೋಲಿಂದ ಹಾಸನ್ಗೆ ಇನ್ನು 14 ಕಿಲೋಮೀಟರ್ ಇದೆ. ಹೊಸಳ್ಳಿ ಬೆಟ್ಟ ಇದೆಯಲ್ಲ ಅದು ಸ್ವಲ್ಪ ಆಫ್ ರೋಡಿಂಗ್ ಇರುತ್ತೆ. ಬನ್ನಿ ಹೇಗಿರುತ್ತೆ ಏನು ಅಂತ ತೋರಿಸ್ತೀನಿ. ರೋಡ್ ಏನೋ ಇಲ್ಲಿ ಏನೋ ಆಗಿದೆ. ಏನಾಗಿದೆ ಅಣ್ಣ? ಹೆಂಗೆ ಹೋಗ್ಬೇಕು ಈ ರೋಡಲ್ಲಿ? ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು? ಗೈಸ್ ಈಗ ನಾವು ಹಾಸನ್ ಸಿಟಿಗೆ ಬಂದಿದ್ದೀವಿ. ಇವಾಗ
ನಾನಿರೋ ಪ್ಲೇಸಿಂದ ಸಕಲೇಶ್ಪುರಕ್ಕೆ ಬರೀ 5 ಕಿಲೋಮೀಟ್ರು. ಅದಾದಮೇಲೆ ನಾವು ಹೋಗ್ತಿದ್ದೀವಲ್ಲ ಹೊಸಳ್ಳಿ ಬೆಟ್ಟಕ್ಕೆ 27 ಕಿಲೋಮೀಟ್ರ್ ಇದೆ. ಮಾತ್ರ ಗಾಯ್ಸ್ ಒಳ್ಳೆ ವೆದರ್ ಇದೆ. ಮಾನ್ಸೂನ್ ರೈಡು ಯಾರು ಮಿಸ್ ಮಾಡ್ಕೋಬೇಡಿ. ಹೊಸಳ್ಳಿ ಬೆಟ್ಟ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆ ಅಣ್ಣ? 8-9 ಕಿಲೋಮೀಟ್ರು. ಅಲ್ಲಿ ಮಂಜು ಕವಿದಿದೆಯಲ್ಲ, ಅಲ್ಲೇ ನಾವು ಹೋಗೋದೀಗ. ನಾವು ಬರೋದಕ್ಕೆ ಮಳೆ ಮೋಡ ಎಲ್ಲ ಹೋಗ್ತಾ ಇದೆ. ಗೂಗಲ್ ಮ್ಯಾಪ್ ಎಲ್ಲರಿಗೂ ಕೈ ಕೊಡ್ತೈತೆ ಅಂತ ವಿಡಿಯೋದಲ್ಲಿ ನೋಡ್ತಾ ಇದೆ. ಇವತ್ತು ನಮಗೂ ಕೈ ಕೊಡ್ತೈತಲ್ಲ ಹೇಳಿ. ಹಾಂ, ನಾವು ಯಾರಿಗೋ ಮ್ಯಾಪ್ ಹೇಳೋಕ್ಕಾಗಿ ನಮ್ಮ ಮ್ಯಾಪೇ ಹೋಯ್ತು. ಅಣ್ಣ ನನ್ನ ಪ್ರಕಾರ ಹಿಂಗೆ ಅನಿಸುತ್ತೆ. ಈ ಕಡೆಗ ಈ ನೇಚರ್ದು ಸೌಂಡ್ ಸಕ್ಕದಾಗಿದೆ ಅಲ್ಲ. ಅದು ಜೀರುಂಡೆ ತಾನೆ ಸೌಂಡು. ಕಾರು ಅಂತು ಬೆಟ್ಟಕ್ಕೆ. ನನ್ನ ಗೆಸ್ ಕರೆಕ್ಟಾಗಿತ್ತು ಗಾಯ್ಸ್. ನನ್ನ ಗೆಸ್ ಕರೆಕ್ಟಾಗಿರ್ಲಿಲ್ವಾ? ಹಾಂ ಅಮ್ಮ ಹೊಸಳ್ಳಿ ಬೆಟ್ಟ. ಇಲ್ಲಿಂದ ಆಫ್ ರೋಡಿಂಗ್ ಶುರು ಗಾಯ್ಸ್. ಒಂಚೂರು ಸ್ಲಿಪ್ ಆಯ್ತು ಸಕ್ಕದಾಗಿ ಬೀಳ್ತೀವಿ. ಸವಾಸ್ ಅವ್ರದ್ದು ಕಚ್ಕೋತಾ. ನೀವು ಹೋಗಿ ಹೊಡಿತೀವಿ ತಳ್ಳಿ ಹೆಂಗೆ. ಸಾಕಾಗತ್ತೆ ಸಾಕಾಗಿದೆ. ನಡೀರಿ ಅಣ್ಣ ಬ್ರೋ ಇದೊಂದು ಸ್ವಲ್ಪ ತಳ್ಳಿ. ಗಾಡಿ ಸೈಡ್ ಯಾಕೆ ಹೋಗ್ತೀಯ ಬಾರೋ. ಇರಿ ಕಲ್ಲು ತಲ್ಲ ಹಾಕೊಂಡಿದೆ. ಎತ್ತಿ ಬ್ರೋ ಹಂಗೆ. ಅಯ್ಯಪ್ಪ ಏನು ಕಾಲು ಹಿಂಜರ್ತೈತೆ. ಸ್ವಲ್ಪ ಹಾಂ ತಳ್ಬಿಡಿ ಹೇಳ್ತೀನಿ ಅವ್ರದ್ದು. ನಾನು ಹಂಗೆ ಹೋಗ್ಬೇಕು. ಬಾಯ್ಸ್ ಇಲ್ಲಲ್ಲ ನಮ್ಮ ಬ್ರದರ್ಸ್ ಎಲ್ಲ ಸ್ವಲ್ಪ ಸಪೋರ್ಟ್ ಮಾಡಿದ್ರು. ನಿಮ್ದು ಯಾವ ಊರಣ್ಣ? ಹಾಂ ಯಾವ ಸೈಡು, ಯಾವ ಡಿಸ್ಟಿಕ್ಕು? ಕೊಡಗು. ನೀವು ಅಲ್ಲೇನಾ ಎಲ್ಲರೂ? MK ಪಯಣಿಗ ಕಂಸಾಳೆ ಜಯಂತ್ ಅಂತ ಸಬ್ಸ್ಕ್ರೈಬ್ ಮಾಡಿಬಿಡಿ, ಫಾಲೋ ಮಾಡಿಬಿಡಿ. ಆದ್ರೆ ಅವ್ರಿಲ್ಲ ಅಂದಿದ್ರೆ ಗಾಯ್ಸ್ ಒಬ್ಬನ ಕೈಲಿ ಆಯ್ತಿರಲಿಲ್ಲ. ನೀವೇ ನೋಡಿದ್ರಿ ಬೀಳೋದು ಏನು ನೋವಾಗಲ್ಲ ಗಾಯ್ಸ್, ಫುಲ್ಲು ಸೇಫ್ಟಿ ಇದೆ. ಇಲ್ಲ ಅಂತ ಅಲ್ಲ, ಗಾಡಿಗೂ ಏನು ಡ್ಯಾಮೇಜ್ ಆಗೋಲ್ಲ, ನಮಗೂ ಏನೂ ಏಟಾಗಲ್ಲ. ಅಂದರೆ ಸ್ಲೀಪರಿ ಅಲ್ವಾ, ಜಾರುತ್ತೆ. ಹಾಂ ಅದೇ ಕರೆ ಅನ್ಸುತ್ತೆ ಅವ್ರು ಹೇಳಿದ್ದು. ಬ್ರೋ ಅಲ್ಲಿ ಕಾಣಿಸ್ತಿದೆಯಲ್ಲ ನನಗೆ. ಬೈಕ್ ಹೋಗೋ ಡೌಟಾ? ಥ್ಯಾಂಕ್ಸ್ ಬ್ರೋ. ಈ ವಿಡಿಯೋ ನಮ್ಮ ಅಮ್ಮ ನೋಡಿದಾಗ ನಮ್ಗಿರೋನು ನೀನೊಬ್ನೇ, ನಾಳೆ ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಬದುಕಿರ್ತೀನಿ ಅಂದ್ಕೊಂಡಿದ್ಯಾನೋ? ಬೇಡ ಮಗು ಬೇಡ, ನಿನ್ನ ಕೈ ಮುಗಿತೀನಿ ಬೇಡ ಹಿಂಗಂತಾರೆ. ಹುಷಾರು ಬ್ರೋ. ಇದೇನಾ? ಏನು ಮಾಡೋಣ? ಗಾಡಿ ಹಿಂದಕ್ಕೆ ಬರ್ತದೆ, ಬೆದರೆ ಗಾಡಿ ಹಿಂದಕ್ಕೆ ಬರ್ತದೆ. ಟ್ರೈ. ಬುಲೆಟು ಎತ್ಕೊ ಹೋಗುತ್ತೆ, ಇಲ್ಲ ಅಂತ ಅಲ್ಲ. ಆದರೆ ಬುಲೆಟ್ ನಮ್ಮ ಮೇಲೆ ಬಿದ್ದರೆ ನಾವು ಎತ್ತಕ್ಕಾಗಲ್ಲ ಅಂತ ಅಷ್ಟೇ. ಹಂಗೂ ಹತ್ತಿಸ್ಬಿಟ್ಟು
ಯಾವತ್ತೂ ಇನ್ನೊಂದು ಏನು ಗೊತ್ತಾ, ಆಗಲ್ಲ ಅಂತ ಹಿಂದೆ ಹೋಗ್ಬಾರ್ದು, ಮಾಡೋಣ ಅಂತ ಮನಸ್ಸಿರಬೇಕು. ಖಾಲಿ ಇಟ್ಕೋತಾ ಇನ್ನೊಂದು ಒಂದೇ ಬೇಸಲು ಹೊಂಟೋದ್ರೆ ಆಗುತ್ತೆ, ನಿಧಾನಕ್ಕೆ ಹೋದ್ರೆ ಸ್ಲೀಪರಿ ಆಗುತ್ತೆ. ಓಹೋ ಓಹೋ ಬರ್ಬೇಕಾ? ನೋಡಿ ರೈಡರ್ಸ್ ಭಾಳ ಹಿಂಗೆ ಇತ್ಲಾ ಹಿಂದಕ್ಕೆ ಬಂದ್ಬಿಡ್ತೀರಾ? ಓ ಬ್ರೋ ಆಗುತ್ತೆ, ಇಲ್ಲ ಆಗುತ್ತೆ ಸ್ಲೀಪರಿ ಇಲ್ಲ ಅಷ್ಟೊಂದು. ಗೈಸ್ ಹತ್ಸಿದ್ವಿ, ಇಳಿಸೋದು ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ. ಸಾಧಿಸ್ಬಿಟ್ಟೆ ಅಂತ ಗೊತ್ತಾ, ಹಂಗಾಯ್ತು ನಮ್ಮ ಕತೆ. ಅಲ್ಲಿ ನೋಡಿ ಒಂದಷ್ಟು ಜನ ಬರ್ತವ್ರೆ. ಹೆಂಗಿದೆ ನೋಡಿ ವ್ಯೂ. ಇಷ್ಟು ಹತ್ಸಿದ್ದೀವಿ, ಇನ್ನು ಇದೊಂದು ಹತ್ಸ್ಬಿಡೋಣ. ಬನ್ನಿ. ಓಹೋ ಇಲ್ಲಿ ಓಹ್ ಏನಂದ್ರೆ ಏನು ಕಾಣಿಸ್ತಾ ಇರೋದ ಗಾಯ್ಸ್ ಮುಂದೆ. ಬ್ರೋ ಹಂಗೆ ಬರಬೇಕಿತ್ತು ತಿರುಗಿಸಿ ಗೈಸ್. ನಾನು ಹಂಗೂ ಯೂಟರ್ನ್ ಇಲ್ಲೇ ಮಾಡಿದೆ. ಬ್ರೋ ಸ್ವಲ್ಪ ದಾಲ್ ಹಾಕೊಬಿಟ್ಟಿದ್ದಾರೆ. ಹೋಗಿ ಹಿಂದಕ್ಕೆ. ನಮಗೆ ಅಲ್ಲಿಂದ ಕಾಣಿಸಿಲ್ಲ ಗಾಯ್ಸ್, ನೋಡಿ ಈ ಥರ ಬಿರುಕು ಬಿಟ್ಬಿಟ್ಟಿದೆ. ಅಂತೂ ಇಂತೂ ತುದಿಗೆ ಬಂದು ಓಹೋ ಗಾಯ್ಸ್ ನೋಡಿ ಸ್ವರ್ಗ ಅಣ್ಣ. ಇಲ್ಲಿ ಹಚ್ಬಿಡ್ಬೇಕಾಯ್ತು ನೀವು, ಇನ್ನೂ ಇದೆ ಒಳಗೆ. ಓ ತಳ್ಳ ಓಯ್ ನಾನೇ ಬಿದ್ದಿದ್ದೆ. ಸಕ್ಕದ ಮಾಡ್ರಿ, ಹೆಂಗ ಅನಿಸ್ತಿದೆ? ಎತ್ಲಾ ಅಯ್ಯೋಯ್ಯಪ್ಪ. ಇನ್ನು ಕಾಲು ಭಾಗ ಅಷ್ಟಿದೆ, ಸಿಕ್ಕಾಪಟ್ಟೆ ಗಾಳಿ ನೋಡ್ತಾ ಇರ್ಬೋದು. ನನ್ನ ಹಿಂದಗಡೆ ಹಿಂಗೆ ಕಾಣಿಸ್ತಿದೆ ಅಂದ್ಬಿಟ್ಟು ಬ್ಯಾಟ್ರಿ ಚೇಂಜ್ ಮಾಡ್ಕೊಂಡ್ರು ಬ್ರೋ. ನೋಡಿ ಅಲ್ಲಿ ಕಾಣಿಸ್ತಿದೆ ಗೊತ್ತಾ, ಅಲ್ಲಿ ಹೋಗ್ಬೇಕು. ಬನ್ನಿ, ಹೆವಿ ಥರ ಸ್ಲೀಪರ್ ಇದ್ರೆ ಗಾಯ್ಸ್ ಜಾರಿ ಬಿದ್ದೋಗ್ತೀವಿ, ಅದೊಂದು. ಓಹೋ ನಾನು ಓದೆ ಕಾಲಿಡ್ಕೋತು ಗೈಸ್, ಕಾಲು ಬೇರೆ ಹಿಡ್ಕೋತು. ಮತ್ತೇನು ಮಾಡೋಣ? ಗಾಡಿ ಇಲ್ಲೇ ಹಾಕ್ಬಿಡೋಣ ಮತ್ತೆ. ನೋಡಿ ಯಾವ ಹಾವು ಬಂದ ಟೈರು. ನಿಮ್ಮ ಬೈಕ್ ಅಲ್ಲೇ ಇರಲ್ಲ, ಅಂದರೆ ನಾವು ಒಂದೇ ಬೇಸಲ್ಲಿ ಬರ್ಬೇಕಾಯ್ತು ಅನ್ಸುತ್ತೆ. ಆಗಲ್ವಾ? ಇನ್ನೇನು ಹತ್ಬಿಡೋಣ ಬನ್ನಿ. ಒಂದೇ ಬೇಸಲ್ಲಿ ಬನ್ನಿ ಹೇಳ್ತೀನಿ. ಅಲ್ಲಿ ಬೋಲ್ಟ್ ಆಯ್ತು, ಅಲ್ಲಿ ಅವ್ರು ಹತ್ತವ್ರು ನೋಡಿದ್ರಾ? ಆ ಬೋಲ್ಟ್ ಹತ್ರ ಗಾಡಿ ಹಾಕ್ಬಿಡೋಣ. ಇಲ್ಲಿ ಬೋಲ್ಡು, ಅಲ್ಲಿ ಗಾಡಿ ಹಾಕ್ಬಿಡೋಣ ಗೈಸ್. ಹಂಗೂ ಹಿಂಗೂ ಇಲ್ಲಿ ಗಂಟೆ ಬಂದು ಆಗುತ್ತಾ ಬ್ರೋ?
ಆಗಲ್ವಾ ಬಿಡಿ ಗೈಸ್, ಆಗಲ್ಲ ಅಂತ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು. ಹೋಗಿದ್ದಾವೆ ಗಾಡಿ ಎಲ್ಲ, ಹಾಕಿದ್ರೆ ಸೂಪರಾಗಿರುತ್ತೆ ಅಂತ. ಪುಷ್ ಮಾಡ್ತೀರಾ? ಬನ್ನಿ. ಪುಷ್ ಮಾಡಿ. ಯಾಕಡೆಗ ಅಣ್ಣ? ಹಾಂ, ತುಳಿತೀರಾ? ಅಣ್ಣ ಒಬ್ರು ಮುಂದೆ ಬನ್ನಿ, ಮುಂದೆ ಬಂದು ಹೇಳಿರಿ ಅಣ್ಣ, ಮುಂದೆ 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 ಅಂತ ಹೇಳಿರಿ. ಫೈನಲಿ ಹಚ್ಬಿಟ್ಟೆ ಅಣ್ಣ. ಇನ್ನೊಂದು ಬೈಕ್ ಬರುತ್ತೆ, ದಯವಿಟ್ಟು ಸಹಾಯ ಮಾಡಬೇಕಾ? ಥ್ಯಾಂಕ್ಸ್ ಅಣ್ಣ ಸಹಾಯ ಮಾಡಿದ್ಗೆ. ಎತ್ಕೊಳ್ಳಿ ಅಣ್ಣ. ನಾವು ಬೆಂಗಳೂರು ಅಣ್ಣ, ಬನ್ನಾರ್ಘಟ್ಟ ರೋಡು. ಬ್ರೋ ಬರ್ಬೇಕಾ? ಕಾಲಿಡಿತಾ ಬ್ರೋ? ಕಾಲಿಡಿತಾ? ಫೈನಲಿ ಎರಡು ಗಾಡಿ ನಮ್ಮ ಮೇಲೆ ಬಂದಿದೆ. ಸುತ್ತ ಏನೂ ಕಾಣಿಸ್ತಲ್ಲ. ಟೈಮ್ 4 ಗಂಟೆನೇ ಈಗ, ಗೊತ್ತೇ ಆಗಿಲ್ಲಲ್ಲ ಬ್ರೋ. 4:15 ಆಗಿದೆ ಟೈಮ್. ನೋಡಿದ್ರೆ ಬೆಳಗಿನ ಜಾವ 6 ಗಂಟೆ ಇದ್ದಂಗೆ ಇದೆ. ಏನು ಕಾಣಿಸ್ತಿಲ್ಲ ಬ್ರೋ. ಬ್ರೋ ಕೊನೆಗೂ ಇಲ್ಲಿ ತಂದ್ವಲ್ಲ, ಏನು ಅನಿಸ್ತು? ಸೂಪರ್ ಬ್ರೋ. ಹಾಂ, ಯಾಕೆ ಸಪ್ಪಗಾಗ್ಬಿಟ್ಟಿದ್ದೀರಾ? ಸಪ್ಪ ಏನಿಲ್ಲ, ಇಲ್ಲ ರವ 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 ಅಂತೈತೆ ಒಳಗೆ ರಕ್ತ. ಬ್ರೋ ಈಗ ಬೇರೆ ಥರ ಸೆಟಪ್ ಮಾಡ್ಕೊತಿದ್ದಾರೆ. ರೀಲ್ಸಿಗೆ ಹೆಂಗೆ ಮಾಡ್ತೀವಿ ಆ ಥರ ಮಾಡ್ಕೊತೀವಿ. ಸೊ ಎಲ್ಲ ರೀಲ್ಸಿಗೆ ಸಂಬಂಧಪಟ್ಟಿದ್ದು. ಗೈಸ್, ನಮ್ಮಂತೂ ಇಲ್ಲಿನ ವಿಶೇಷತೆ ಏನಂತ, ಇಲ್ಲಿರೋ ವಿಶೇಷತೆ ಏನಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಯಾರು ಬಂದು ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಹಾಕಿ, ನಾವು ತಿಳ್ಕೊತೀವಿ. ಒಟ್ಟಿನಲ್ಲಿ ಒಳ್ಳೆ ಆಫ್ ರೋಡಿಂಗು, ಒಳ್ಳೆ ಮಜಾ ಸಿಗುತ್ತೆ ಬಂದರೆ. ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಈ ಮಾನ್ಸೂನ್ ಟೈಮಲ್ಲಿ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಬೇರೆ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು